ಮತ್ತೆ ಬಂದರು ಐಸು ಮತ್ತು ಮಾದೇಶ. ಶ್ರಾವಣಿ ಸುಬ್ರಹ್ಮಣ್ಯ ಆಗಿ ಈಗ ಐಸು ಮತ್ತು ಮಾದೇಶ ನಮ್ಮ ಮುಂದೆ ಮತ್ತೆ ಬರ್ತಾ ಇದ್ದಾರೆ. ಅವ್ರ ಜೊತೆ ಸಾಕಷ್ಟು ಮಾತುಗಳನ್ನು ಆಡ್ತಾ ಇದ್ದೀನಿ. ಗಣೇಶ್, ಈಗ ಆಕಳು ಬೆಣ್ಣೆ ಹಾಡಿನ ಬಗ್ಗೆ ನೀವು ಅವಾಗಲೇ ಹೇಳ್ತಾ ಇದ್ರಿ. ಐ ಥಿಂಕ್ ಒಂದ್ಸಲ ನೋಡ್ಕೊಂಬಂದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಎಸ್, ನಿಜಕ್ಕೂ ಇಟ್ಸ್ ಅನ್ ಅಮೇಝಿಂಗ್ ಕಮ್ ಬ್ಯಾಕ್. ಮಂಜುಳಾ ಗುರುರಾಜ್ ಅವರ ಹಾಡುಗಳನ್ನು ನಾವು ಸುಮಾರು ವರ್ಷಗಳಿಂದ ಹೇಗೆ ಕೇಳ್ತಾ ಇದ್ವಿ. ಅದಾದಮೇಲೆ ಈ ಹೊಸ ರೀತಿಯ ಸಿಂಗರ್ಗಳು, ಅಂದರೆ ಹೊಸ ಜಾನರ್ ಆಫ್ ಸಿಂಗರ್ಸ್ಗಳು ಹುಟ್ಕೊಂಡ್ರು. ಸೊ ಮಂಜುಳಾ ಗುರುರಾಜ್ ಅವರು ಎಲ್ಲೋ ತೆರೆಮೆರೆಗೆ ಸರಿತಾ ಇದ್ದಾರೆ ಅನ್ನುವಷ್ಟರಲ್ಲೇ ಇಟ್ಸ್ ಅನ್ ಅಮೇಝಿಂಗ್ ಕಮ್ ಬ್ಯಾಕ್. ನಿಜಕ್ಕೂ ಕೇಳ್ತಾ ಇದ್ರೆ ಮತ್ತೆ ಕೇಳ್ತಾ ಇರಬೇಕು ಅನ್ಸುತ್ತೆ. ಆ್ಯಂಡ್ ಕನ್ನಡದ ಪ್ರೊಫೆಸರ್ ಕೃಷ್ಣೇಗೌಡರು ಕೂಡ ಅಬ್ಸಲ್ಯೂಟ್ಲಿ ಸ್ಟನ್ನಿಂಗ್ ಲಿರಿಕ್ಸ್. ಗಣೇಶ್, ಕೋ ಆರ್ಟಿಸ್ಟ್ಗಳ ಬಗ್ಗೆ, ಇದು ಅನಂತ್ನಾಗ್ ಬಗ್ಗೆ ಅವಾಗಲೇ ಮಾತನಾಡ್ತಾ ಇದ್ರಿ ನೀವು. ಬೇರೆ ಯಾರೆಲ್ಲ ಇದ್ದಾರೆ ಕೋ ಆರ್ಟಿಸ್ಟ್ಗಳು? ಅನಂತ್ನಾಗ್ ಸರ್ ಇದ್ದಾರೆ, ತಾರಾ ಮೇಡಮ್ ಇದ್ದಾರೆ, ಸಾಧು ಸರ್ ಇದ್ದಾರೆ, ಎಲ್ಲ ದಿಗ್ಗಜರು. ಎಲ್ಲ ಪರ್ಫಾರ್ಮರ್ಸ್. ಅವ್ರಿಗೇನು ಒಂದು ಲೈನ್ ಕೊಟ್ರೆ ದೇ ವಿಲ್ ಗಿವ್ ದೇರ್ ಬೆಸ್ಟ್. ಸಾಧು ಕೋಕಿಲ ಅವರ ನಂದು ಸಾಧು ಕೋಕಿಲ ಅವ್ರದ್ದು ಮನೆ ಬಾಡಿಗೆ ಹುಡ್ಕೊಂಡು ಹೋಗೋ ಒಂದು ಸೀನ್. ಬರೀ ಸಿನಿಮಾ ಟೈಟ್ಲ್ ಇಟ್ಕೊಂಡೇ ಇದು ಮಾಡ್ತೀನಿ ನಾನು. ನಮ್ಮ ಚಂದನದ ಗೊಂಬೆ ಸರ್, ಇದು ಅಮೃತದ ಹಾರೆ ಥರ ನಮ್ಮ ಜೀವನ ಇರುತ್ತೆ, ಆ ಥರ ಬರೀ ಸಿನಿಮಾ ಟೈಟ್ಲ್ ಇಟ್ಕೊಂಡೇ ಹೇಳ್ತೀನಿ. ಸೊ ಅವರು ಸಾಧು ಅವರು ಹೇಳ್ತಾರೆ, ನನ್ನ ಹೃದಯ ಮುದುಡಿದ ತಾವರೆ ಅರಳಿತು. ಬನ್ನಿ ನಾನು ಕೊಡಿಸ್ತೀನಿ. ಆ ಸೀನ್ ನನಗೆ ತುಂಬ ನಕ್ಕಿದೆ. ಆ ಸೀನಲ್ಲಿ ಬಾಡಿಗೆ ಮನೆ ಬೇಕು, ಏನೊಂದು ಅರಮನೆ ಥರ ಬೇಕು. ಇಲ್ಲ ಸರ್, ಅರಮನೆ ಅಷ್ಟು ಹಾಗೆಲ್ಲ ನಾನು ಬಾಡಿಗೆ ಕೊಡೋಷ್ಟು ದೊಡ್ಡವನೇನಲ್ಲ. ಒಂದು 5,000 ರೂಪಾಯಿ, ಇಲ್ಲ ಸರ್ ಸ್ವಲ್ಪ ಕಮ್ಮಿ. 4 ಇನ್ನೊಂದು ಚೂರು ಕಮ್ಮಿ. 3 ಹತ್ತಿರದಲ್ಲಿದ್ದೀರಾ, 1,000 ರೂಪಾಯಿ ಬಂದೇ ಬಿಟ್ರಿ. 500 ರೂಪಾಯಿ ಸರ್ ಕೇಬಲ್ ಬಿಲ್ಲು ಸೇರ ಅಂತೀನಿ. ಇಲ್ಲಪ್ಪ, ವಾಟರ್ ಬಿಲ್ಲು ಸೇರಿ ಅಂತಾರೆ. ಫನ್ ಅವ್ರ ಜೊತೆ. ಆ್ಯಂಡ್ ಅವರು ನಾನು ಫ್ರೆಂಡ್ ಆಗ್ಬಿಡ್ತೀವಿ. ಅವ್ರು ನನಗೆ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಮಂಡ್ಯ ರಮೇಶ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅವ್ರು ಮಂಡ್ಯ ರಮೇಶ್ ಅವರು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್, ಅಂದರೆ ಒಂದು ಸೀನ್ ಬರ್ತಾರೆ ಮ್ಯೂಸಿಕ್ ಡೈರೆಕ್ಟರ್, ಅವ್ರ ಹತ್ರ ಹೋಗಿ ಹಾಡೆಲ್ಲ ಹೇಳ್ತೀನಿ. ಅವ್ರು ಸ್ವಲ್ಪ ಬಂದ ರಾಜ ಬಾ ಈ ಥರ ಕ್ಯಾರೆಕ್ಟರ್. ಅವ್ರು ಹಾಡು ಹೇಳ್ತಾ ನೀನು ನನ್ನ ಜೊತೆನೇ ಇರಬೇಕು ಅಂತಾರೆ. ನನಗೆ ಸಾಧು ಕೋಕಿಲ ನಾನು ನೋಡ್ಬಿಟ್ಟು ನಾನು ಇವ್ರ ಜೊತೆ ಇದ್ರೆ ಹೆಂಗಿರ್ತೀವಿ ಗೊತ್ತಾ ಅಂತ ಫ್ಲಾಶ್ ಕಟ್ ಹೋಗ್ತೀವಿ. ಸೊ ಮೂವರು ಚೂಡಿದಾರ ಆಡ್ಕೊಂಡು ಗಜರಾರೆ ಅಂತ. ಸೊ ಆ ಫನ್ ಎಲ್ಲ ಇದೆಯಲ್ಲ, ಅದ್ರ ಜೊತೆಲಿ ಐ ಲವ್ ಸ್ಟೋರಿನೂ ಜೊತೆಲಿ ಹೋಗ್ತಾ ಇರುತ್ತೆ. ಸೊ ತುಂಬ ಅವಿನಾಶ್ ಸರ್ ಆ್ಯಂಡ್ ವಿನಯ್ ಪ್ರಸಾದ್ ಮೇಡಮ್ ಮಾಡಿದ್ರು. ಇವರು ಪೇರೆಂಟ್ಸ್, ಇವ್ರ ಅಪ್ಪ ಅಮ್ಮಗೆ ಆ್ಯಕ್ಟ್ ಮಾಡಿದ್ದಾರೆ. ಅವಿನಾಶ್ ಸರ್ ಅವರು ಒಂದು ಸೀನ್ ಅಂತೂ ನನಗೆ ಭಾಳ ಇಷ್ಟ ಆಯಿತು. ಇವರು ಅಮೂಲ್ಯ ಅವ್ರು ಚಿಕ್ಕ ಮಗು ಇದ್ದಾಗ ವಾಲೆ ಜಿಮ್ಕೆ ಚೈನ್ ಎಲ್ಲ ಇಟ್ಕೊಂಡು ನೋಡ್ತಾ ಇರ್ತಾರೆ. ಅವ್ರ ತಾಯಿ ಬಂದು ಕೇಳ್ತಾರೆ, ಮಗನೇ ಯಾಕೆ ಹಿಂಗಿದೆಯಾ, ಒಂದ್ಸಲ ಮಾತಾಡ್ಬಿಡು ಮಗಳ ಜೊತೆ ಅಂತ. ಅವಿನಾಶ್ ಅವ್ರು ಹೇಳ್ತಾರೆ, ಅಮ್ಮ ನನ್ನ ಮಗಳು ಚಿಕ್ಕ ಮಗು ಇದ್ದಾಗ ನನ್ನ ಎದೆಗೆ ಹೊಡೆದು ನಗ್ತಾ ಇದ್ಲು, ನನಗೇನು ಅನಿಸ್ತಿರ್ಲಿಲ್ಲ. ಈಗ ಎದೆಗೆ ಒದ್ದು ನಾನು ಅಳೋ ಥರ ಮಾಡ್ಬಿಟ್ಟವಳೆ, ಎದೆಗೆ ಒದ್ದು ಓಡೋಗ್ಬಿಟ್ಟವಳೆ ಅಂತ ಒಂದು ಆ ಥರ ಲೈನೇನೋ ಬರುತ್ತೆ. ನನಗೆ ನಾನು ಆ ಸೀನ್ ನೋಡಿರಲಿಲ್ಲ, ಡಬ್ಬಿಂಗಲ್ಲಿ ನೋಡ್ಬಿಟ್ಟು ಹಿಂಗನ್ಸ್ತು. ಸೊ ಆ ಹ್ಯೂಮನ್ ಎಲಿಮೆಂಟ್ಸ್, ಹ್ಯೂಮನ್ ಎಮೋಷನ್ಸ್ ಎಲ್ಲ ಸಕ್ಕದಾಗಿ ಪ್ಲೇ ಮಾಡ್ಕೊಂಡು ಹೋಗಿದ್ದಾರೆ. ಆ್ಯಂಡ್ ಈ ಸಿನಿಮಾ ಸೆಟ್ಟಲ್ಲಿ ಅಫ್ಕೋರ್ಸ್ ನೀವು ಸಿಕ್ಕಾಪಟ್ಟೆ ಜಾಲಿ ಜೋವಿಲಿ ಅಂತ ಅಮೂಲ್ಯ ಹೇಳ್ತಾ ಇದ್ರು. ಏನಾದರೂ ತುಂಬ ಫನ್ನಿ ಅನ್ಸಿರುವಂಥ ಇನ್ಸಿಡೆಂಟ್ಸ್ ಏನಾದರೂ ನಡೆದಿದೆಯಾ ಸೆಟ್ಟಲ್ಲಿ? ದಿನ ನಡೀತಾ ಇರುತ್ತೆ. ಒಂದು ತುಂಬಾ ಪ್ರಾಮಿನೆಂಟ್ ಆಗಿ ಉಳ್ಕೊಂಡಿರೋದು ಮನಸ್ಸಲ್ಲಿ ಯಾವ್ದಾದ್ರು ಒಂದು? ಈಗ ನಾನ್ ಮಾಡಿರೋದು ನನ್ನ ತಲೆಯಲ್ಲಿ ಉಳ್ಕೊಂಡಿರೋದು ಯಾವ್ದು? ಅಮೂಲ್ಯ, ನಿಮ್ಗೆ ಏನಾದ್ರು ಜ್ಞಾಪಕ ಇದೆಯಾ? ನನಗೆ ಅಂತಂದ್ರೆ, ನಾವು ಸಾಂಗ್ ಶೂಟಿಂಗ್ ಮಾಡ್ತಾ ಇದ್ವಿ. ಟೈಟಲ್ ಟ್ರ್ಯಾಕ್ ಕಣ್ಣಲ್ಲೇ ಕಣ್ಣಿಟ್ಟು ಒಂದು ಮಾಲ್ನಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ. ಮಾಲ್ನಲ್ಲಿ ಅಂದರೆ ನಾವು ಒಂದು ಶೋರೂಮ್ನಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ. ಅಲ್ಲಿ ಅಂದರೆ ನಮಗೆ ದಿನ ಡ್ರೈನ್ಡ್ ಅಪ್ ಆಗಿಬಿಟ್ಟಿದ್ವಿ. ದಿನ 6 ಗಂಟೆಯಿಂದ 12 ಗಂಟೆ ತನಕ ಶೂಟಿಂಗ್ ಮಾಡ್ತಾ ಇದ್ವಿ. ಸೊ ಇಟ್ ವಾಸ್ ಲಾಸ್ಟ್ ಡೇ, ಸೊ ವಿ ಹ್ಯಾಡ್ ಟು ಫಿನಿಶ್. ಅವತ್ತು ಮತ್ತೆ ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗಿತ್ತು. ಆ್ಯಂಡ್ ಬೆಳಗ್ಗೆ ಮತ್ತೆ ಗಣೇಶ್ ಸರ್ ಜಿಮ್ಮಿಗೆಲ್ಲ ಹೋಗ್ಬಿಟ್ಟು ಬಂದಿದ್ರು. ಅಂದರೆ ಒಂದು 4 ಅವರ್ ಅಷ್ಟೇ ನಿದ್ದೆ ಮಾಡೋಕ್ಕಾಗಿದ್ದು. 12 o'clock ತನಕ ಶೂಟಿಂಗ್ ಇದೆ ಅಂತಂದರು. ವಿ ವೇರ್ ಡ್ರೈನ್ಡ್ ಅಪ್ ಲೈಕ್ ಹೆಲ್. ನನಗೆ ಅಯ್ಯೋ ನನಗೂ ಆಗ್ತಿಲ್ಲ, ಗಣೇಶ್ ಸರ್ಗಂತೂ ಇದ್ದಿದ್ದು ಕಣ್ಣೆಲ್ಲ ಒಳಗೋಗ್ಬಿಟ್ಟಿತ್ತು. ಸೊ ಏನಾಯ್ತು, ಒಂದು ಶಾರ್ಟ್ನಲ್ಲಿ ನಾನು ಸುಬ್ಬು ಅಂತ ನೇಲ್ ಆರ್ಟ್ ಮಾಡ್ಕೊಂಡಿರ್ತೀನಿ, ಹಿಂಗೆ ತೋರಿಸ್ತೀನಿ. ಇನ್ಫ್ಯಾಕ್ಟ್ ಅದು ಇದೆ ಸಾಂಗ್ನಲ್ಲಿ. ಅದಾದಮೇಲೆ ಅಲ್ಲಿ ಒಂದು ಶೇವಿಂಗ್ ಫೋಮ್ನ ತೊಗೊಂಡ್ಬಿಟ್ಟು
ಟೇಕ್ ಶೇವಿಂಗ್ ಫೋಮ್ನ ತೊಗೊಂಡು ಫುಲ್ ಮಕ್ಕದ ತುಂಬ ಮತ್ತೆ ಕೂದಲಿಗೆಲ್ಲ ಹಾಕ್ಬಿಟ್ಟಿದ್ರು ಗಣೇಶ್ ಸರ್. ಓ ಸರ್ ಬೇಡ ಸರ್ ಬೇಡ ಸರ್ ಅಂತ ನಾನು ಓಡ್ತಾ ಇದ್ದೀನಿ. ಆ ಶಾರ್ಟು ಇದೆ, ನಾನು ಓಡ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ದೆನ್ ಗಣೇಶ್ ಸರ್ ಫುಲ್ ಫೋಮ್ ಹಾಕ್ಬಿಟ್ಟು ಆಮೇಲೆ ಏನು ಮಾಡೋಕ್ಕಾಗತ್ತೆ, ಹೀರೋಯಿನ್ಗೆ ಇನ್ನೊಂದು ಹಾಫ್ ಅನ್ ಅವರ್ ಬೇಕು. ಹಾಫ್ ಅನ್ ಅವರ್ 45 ಮಿನಿಟ್ಸ್ ಅಮ್ಮ ಅಂತ. ಇಲ್ಲ ಸರ್ 1 ಅವರ್ ಬೇಕು ಅಂತಂದೆ ನಾನು. ಸೊ 1 ಅವರ್ ಬೇಕು ಅಂದ್ಬಿಟ್ಟು ಆಮೇಲೆ ಶೂಟಿಂಗ್ ಪ್ಯಾಕಪ್ ಆಯಿತು. ವಿ ಕೇಮ್ ಬ್ಯಾಕ್. ಅವಾಗ ಒಂದು ಕ್ವಶನ್ ಕೇಳಿದ್ರು ನನಗೆ, ಅದು ನಾನೇ ಸರ್ ಅದು ಹುಡುಗರು ಶೇವಿಂಗ್ ಮಾಡೋ ಫೋಮ್ ಹಾಕ್ಬಿಟ್ಟಿದ್ರ, ನಂಗೆ ದಾಡಿ ಬಂದ್ಬಿಟ್ಟೆ ಸರ್. ನಾನು ಅದಕ್ಕೆ ಹೇಳಿದೆ, ನೋಡಮ್ಮ ಅಲ್ಲೊಬ್ರು ಇದ್ದಾರೆ, ಅವ್ರು ಕೂದ್ಲಿಲ್ಲ ನಮ್ಮ ಕ್ಯಾಮ್ರಾಮನ್ಗೆ, ನೋಡಿ ಅವ್ರು ಕೂದ್ಲಿಲ್ಲ, ಅವ್ರಿಗೆ ಫೋಮ್ ಹಾಕೊಂಡು ನಿನ್ಗೆ ದಾಡಿ ಬರೋ ಥರ ಇದ್ರೆ ಅವ್ರು ದಿನಾ ಬೆಳಿಗ್ಗೆ ಫೋಮ್ ಹಾಕೊಂಡೇ ಬಂದಿರೋರಮ್ಮ, ತಲೆ ತುಂಬ ಕೂದಲು ಬಂದ್ಬಿಟ್ಟಿರೋದು ಅವ್ರಿಗೆ. ಅದು ಆ ಥರ ತುಂಬ ಎವ್ರಿ ಡೇ ಒಂದೊಂದು ಇನ್ಸಿಡೆಂಟ್ ನಡೀತಾನೆ ಇತ್ತು. ಬಟ್ ಜಾಸ್ತಿ ನಮ್ಮ ಡೈರೆಕ್ಟರ್ಗೆ ಮತ್ತೆ ಸುರೇಶ್ ಬಾಬು ಅವ್ರಿಗೆ ಕ್ಯಾಮ್ರಾಮನ್ನೇ ಕಾಲು ಎಳಿತಾ ಇದ್ರು. ಓಕೆ, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದ್ದೀವಿ. ಗಣೇಶ್ ಅಂಡ್ ಅಮೂಲ್ಯ, ಐಸು ಮತ್ತೆ ಮಾದೇಶ, ಕ್ಯೂಟ್ ಲವ್ ಸ್ಟೋರಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಹೇಳ್ತಿದ್ರಿ. ಕಾಮಿಡಿ ಇದೆ, ಎಮೋಷನ್ಸ್ ಇದೆ, ಮ್ಯೂಸಿಕ್ ಕೂಡ ಅದ್ಭುತವಾಗಿದೆ. ಎಲ್ಲ ಎಲಿಮೆಂಟ್ಸ್ ಮಿಕ್ಸ್ ಆಗಿ ಇಟ್ಸ್ ಗೋಯಿಂಗ್ ಟು ಬಿ ಎ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಕೂಡ ನೀವು ಹೇಳಿ. ಓ ಕರೆಕ್ಟ್ ಅದ ಪದ ಅದು. ಇಟ್ ವಿಲ್ ಬಿ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಅಲ್ವಾ? ಇಟ್ಸ್ ಎ ಪರ್ಫೆಕ್ಟ್ ಲೈನ್. ಓಕೆ, ಸೊ ಇನ್ನೇನು ಯಾವುದೇ ಮುಜುಗರ ಇಲ್ಲದೆ ಎಲ್ಲ ವಯೋಮಾನದವರು ಕೂಡ ಬಂದು ನೋಡಬಹುದು. ಖಂಡಿತವಲ್ಲ. ಇನ್ನೇನು ನಾಡ್ದು ಫಿಲ್ಮ್ ರಿಲೀಸ್ ಆಗ್ತಾ ಇದೆ. ಸೊ ಇದನ್ನು ಚೆಲುವಿನ ಚಿತ್ತಾರದ ಥರನೇ ಇಷ್ಟಪಟ್ಟು ಒಂದು ಚಿತ್ತಾರವಾಗಿ ಅದೇ ಥರ ಆಗಲಿ, ಚೆನ್ನಾಗಿ ನೋಡಿ ಆಶೀರ್ವಾದ ಮಾಡ್ತಾರೆ ಅಂದ್ಕೊಂಡಿದ್ದೀವಿ. ಸೊ ಒಂದು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಮಾಡಿದ್ದೀವಿ, ನೋಡಿ ಹರಿಸಿ ಅಂತ ಕೇಳ್ಕೊತೀವಿ. ಹರಿಸಿ, ಆಶೀರ್ವದಿಸಿ. ಎಸ್. ಅಂಡ್ ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ ಹೇಳ್ತೀವಿ? ದಿಲ್ ರಂಗಿಲ್ಲ ಇದೆ, 2 ಸಾಂಗ್ ಬ್ಯಾಲೆನ್ಸ್ ಇದೆ. ಅದಾದಮೇಲೆ 2 ಸ್ಕ್ರಿಪ್ಟ್ ಓಕೆ ಮಾಡಿದ್ದೀನಿ. ಸೊ ಸಂಕ್ರಾಂತಿಗೆ ವಿ ವಿಲ್ ಡಿಸೈಡ್ ಯಾವುದು ಫಸ್ಟ್ ಮಾಡಬೇಕು ಅಂತ. ಆಲ್ ದಿ ಬೆಸ್ಟ್ ಗಣೇಶ್. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಅಮೂಲ್ಯ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇದೇ 27ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಮೆಲ್ಲರೂ ಆಶೀರ್ವಾದ ಈ ಸಿನಿಮಾದ ಮೇಲಿರಲಿ. ಥ್ಯಾಂಕ್ ಯು ವೆರಿ ಮಚ್ ಅಮೂಲ್ಯ. ಥ್ಯಾಂಕ್ಸ್ ಲಾಟ್ ಅಂಡ್ ಥ್ಯಾಂಕ್ ಯು ಗಣೇಶ್. ಥ್ಯಾಂಕ್ ಯು, ವೆಲ್ಕಮ್. ಎಸ್ ವೀಕ್ಷಕರೇ, ಮತ್ತೆ ಬಂದರು ಐಸು ಮತ್ತು ಮಾದೇಶ. ಸಾಕಷ್ಟು ಮಾತುಗಳನ್ನಾಡಿದ್ರು. ಇನ್ನೇನು ಸಿನಿಮಾ ರಿಲೀಸ್ ಆಗ್ತಾ ಇದೆ 27ನೇ ತಾರೀಕಿಗೆ. ಸಿನಿಮಾ ನೋಡಿ ನೀವು ಕೂಡ ಖುಷಿ ಪಡಿ, ಅವರನ್ನು ಆಶೀರ್ವದಿಸಿ, ಹರಿಸಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.